ಈ ಪ್ರಕರಣದಲ್ಲಿ ಪ್ರಮುಖವಾಗಿ A10 ಆರೋಪಿ ಆಗಿರುವಂತಹ ವಿನಯ್ ಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕ. ಆ ವಿನಯನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾರಂತೆ ಪೊಲೀಸರು. ಕೊಲೆ ಕೇಸ್ನ 10ನೇ ಆರೋಪಿ ವಿನಯ್ಗೆ ಪೊಲೀಸರು ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದ್ದಾರೆ. ಆತನನ್ನ ಕರೆತಂದು ಸ್ಥಳ ಮಹಾಜರನ್ನ ನಡೆಸಲಿರುವಂತಹ ಖಾಕಿ ಪಡೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಕರೆತಂದು ಸ್ಥಳ ಮಹಾಜರನ್ನ ಮಾಡಲಾಗುತ್ತೆ. RR ನಗರದಲ್ಲಿರುವಂತಹ ವಿನಯ್ ಒಡೆತನದ ರೆಸ್ಟೋ ಬಾರ್ ಇದು. ಕೊಲೆಗೂ ಮುನ್ನ ರೆಸ್ಟೋ ಬಾರ್ನಲ್ಲಿ ಪಾರ್ಟಿ ಮಾಡಿದ್ರು ಆ ಶಂಕೆಯನ್ನು ವ್ಯಕ್ತಪಡಿಸಿರುವಂತಹ ಪೊಲೀಸರು. ಆ ಬಳಿಕ ರೇಣುಕಾಸ್ವಾಮಿನ ಶೆಡ್ನಲ್ಲಿ ಇರಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಅಲ್ಲಿಂದ ಎಲ್ಲರೂ ಕೂಡ ಹೋಗಿರ್ತಾರೆ. ನೀವೀಗ ಏನು ದೃಶ್ಯಗಳು ಗಮನಿಸ್ತಾ ಇದ್ದೀರಿ, ಇದು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್. ಈ ರೆಸ್ಟೋ ಬಾರ್ನಲ್ಲಿ ದರ್ಶನ್, ವಿನಯ್ ಇನ್ನೂ ಕೆಲವರು ಪಾರ್ಟಿ ಮಾಡ್ತಾರೆ. ಅವತ್ತು ರಾತ್ರಿ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ಪಾರ್ಟಿ ಮಾಡಬೇಕಾದ್ರೇ ಕರೆ ಬರುತ್ತೆ, ಈ ಥರ ರೇಣುಕಾಸ್ವಾಮಿನ ಎತ್ತಾಕೊಂಬಂದು ಶೆಡ್ಡಲ್ಲಿ ಇಟ್ಟಿದ್ದೀವಿ ಅಂತೇಳಿ. ತಕ್ಷಣ ಅಲ್ಲಿಂದ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲಿಗೆ ಹೋಗುತ್ತೆ. ಈಗ ಇದೇ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರಂತೆ. ಚಿಕ್ಕಣ್ಣ ಭಾಗಿಯಾಗಿರುವಂಥ ಹಿನ್ನೆಲೆಯಲ್ಲಿ ಚಿಕ್ಕಣ್ಣಗೆ ಈ ಬಗ್ಗೆ ಏನಾದರೂ ಮಾಹಿತಿ ಇತ್ತಾ ಅಂತ ಅವರಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಹೌದು, ಇದರ ಬಗ್ಗೆ ಚರ್ಚೆ ಆಗಿತ್ತು ಅನ್ನೋದಾದರೆ ಅಲ್ಲಿ ಎವಿಡೆನ್ಸ್ ಆಗ್ತಾರೆ. ಚಿಕ್ಕಣ್ಣ ಈ ಪ್ರಕರಣದ ಒಂದು ಪ್ರಮುಖ ಸಾಕ್ಷಿ ಆಗ್ತಾರೆ. ಅವರು ಎವಿಡೆನ್ಸ್ ಆಗಿ ಅವರನ್ನು ಪಡೆದುಕೊಂಡು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ನಿಕೇಶ್ ನನ್ನ ಸಹೋದ್ಯೋಗಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ತನಿಖೆ ಹೇಗೆ ಮುಂದುವರಿತಾ ಇದೆ ಈಗ ಈ ವಿಚಾರದಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಈಗ ನಾನು RR ನಗರದಲ್ಲಿರುವಂತಹ ಈ ಸ್ಟೋನಿ ಬ್ರೂಕ್ ಹೋಟೆಲ್ನ ಮುಂಭಾಗದಲ್ಲಿ ಇದ್ದೀನಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೇ ಹೋಟೆಲ್ ನಲ್ಲಿ ದರ್ಶನ್ ಹಾಗೆ ದರ್ಶನ್ ಸಹಚರರು ಪಾರ್ಟಿಯನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈ A10 ಆರೋಪಿ ಹಾಗೆ A2 ಆರೋಪಿ ದರ್ಶನ್ ಹಾಗೆ A10 ಆರೋಪಿ ವಿನಯ್ಗೆ ಸೇರಿರುವಂತಹ ಇದು ರೆಸ್ಟೋ ಬಾರ್. ಇದು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್. ಈ ಹೋಟೆಲ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗೋಕ್ಕೆ ಮುಂಚೆ ಮತ್ತೆ ಕೊಲೆ ಆದ ನಂತರ ಈ ಬಾರ್ನಲ್ಲಿ ಇವರು ಪಾರ್ಟಿ ಮಾಡಿದ್ದಾರೆ ಎನ್ನುವಂಥದ್ದು ಸದ್ಯದ ಪ್ರಾಥಮಿಕ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣದಲ್ಲಿ ದರ್ಶನ್ ಹಾಗೆ A10 ಆರೋಪಿ ಯಾರಿದ್ದಾರೆ ವಿನಯ್ ಆತನನ್ನ ಇದೇ ರೆಸ್ಟೋ ಬಾರ್ಗೆ ಕರ್ಕೊಂಡು ಬಂದು ಸ್ಥಳ ಮಹಾಜರನ್ನ ನಡೆಸುವಂತ ಪ್ರಕ್ರಿಯೆ ಕೂಡ ನಡೆಸಲಾಗುತ್ತೆ. ಈಗಾಗಲೇ ಇಲ್ಲಿ ಪೊಲೀಸರು ಕೂಡ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಟೇಪ್ ಕೂಡ ಹಾಕಿದ್ದಾರೆ. ಈ ಬಾರಿನ ಸುತ್ತಮುತ್ತ ಯಾರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಇಲ್ಲಿ ರೆಸ್ಟೋ ಬಾರ್ನ ಈ ಸುತ್ತಮುತ್ತ ಪ್ರವೇಶ ದ್ವಾರದ ಆಚೆ ಕಡೆ ಹಾಗೆ ಈಚೆ ಕಡೆಯಲ್ಲಿ ಪೊಲೀಸ್ನವರು ಟೇಪ್ ಕೂಡ ಹಾಕಿದ್ದಾರೆ. ಯಾರಿಗೂ ಕೂಡ ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ. ಬಹಳ ಪ್ರಮುಖವಾಗಿ ಸಾಕ್ಷ್ಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. A2 ಆರೋಪಿ ದರ್ಶನ್ ಇದೇ ಹೋಟೆಲ್ನಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆಗೋಕ್ಕಿಂತ ಮುಂಚೆ. ಈ ಸಂದರ್ಭದಲ್ಲಿ ಈ ಚಿಕ್ಕಣ್ಣ ಕೂಡ ಈ ಪಾರ್ಟಿಯಲ್ಲಿ ಇದ್ದಾರೆ ಎನ್ನುವಂಥದ್ದು, ಪ್ರಮುಖವಾಗಿ ಚಿಕ್ಕಣ್ಣ ಈ ಪಾರ್ಟಿಯಲ್ಲಿ ಇದ್ದಾರೆ ಎನ್ನುವಂಥದ್ದು ಸದ್ಯದ ಮಾಹಿತಿ ಸಿಕ್ಕಿರುವಂತಹ ಕಾರಣದಿಂದ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಚಿಕ್ಕಣ್ಣ ಅವರು ಇಲ್ಲಿ ಪ್ರಮುಖ ಸಾಕ್ಷಿ.